ಗ್ಯಾಸ್ ಟ್ರಬಲ್ ಇಂದ ಕೊರತೆ ಅನುಭವಿಸ್ತಾ ಇರುವಂತಹ ಭಾರತಕ್ಕೆ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ ಗ್ರೀನ್ ಸ್ಯಾನ್ವಿ ಅನ್ನುವಂತಹ ಟ್ಯಾಂಕರ್ ಈಗ ಹಾರ್ಮುಜ್ ಜಲಸಂಧಿಯಿಂದ ಪಾಸ್ ಆಗಿದೆ, ಭಾರತಕ್ಕೆ ಬರ್ತಾ ಇದೆ. 46,000 ಮೆಟ್ರಿಕ್ ಟನ್ LPG ಹೊತ್ತು ತರ್ತಾ ಇದೆ ಶಿಪ್. ಏಪ್ರಿಲ್ 6ಕ್ಕೆ ಮುಂಬೈ ತಲುಪಲಿದೆ ಈ ಗ್ಯಾಸ್ ಟ್ಯಾಂಕರ್ ಗ್ರೀನ್ ಸ್ಯಾನ್ವಿ. ಗ್ರೀನ್ ಸ್ಯಾನ್ವಿ ಟ್ಯಾಂಕರ್ ಜೊತೆ ಮತ್ತಷ್ಟು ಟ್ಯಾಂಕರ್ಗಳು ಕೂಡ ಹೊರಡುವಂತಹ ಸಾಧ್ಯತೆ ಇದೆ. ಕಳೆದ ವಾರ ಮಂಗಳೂರು ತಲುಪಿತ್ತು 2 ಗ್ಯಾಸ್ ಟ್ಯಾಂಕರ್ಗಳು. ಹೀಗಾಗಿ ಹಾರ್ಮುಜ್ ಜಲಸಂಧಿಯಿಂದ ಇದು 7ನೇ ಶಿಪ್ ಬರ್ತಾ ಇರೋದು, 7ನೇ ವೆಸಲ್. LPG ಗ್ಯಾಸ್ ಅನ್ನ ಹೊತ್ತು ತರ್ತಾ ಇರುವಂತಹ 7ನೇ ವೆಸಲ್ ಇದು. ಇನ್ನು 17 ಅಲ್ಲೇ ಲಂಗರು ಹಾಕಿದ್ದಾವೆ. ಇನ್ನು 17 ಟ್ಯಾಂಕರ್ಗಳು ವೇಟಿಂಗ್ ಲಿಸ್ಟ್ ಅಲ್ಲಿ ಇದಾವೆ ಬರೋದಕ್ಕೆ. ಇದು 7ನೇ ಒಂದು ಟ್ಯಾಂಕರ್ ಪಾಸ್ ಆಗಿರುವಂತದ್ದು. ಗ್ರೀನ್ ಸ್ಯಾನ್ವಿ ಅನ್ನುವಂತಹ ವೆಸಲ್ ಸುಮಾರು 46,000 ಮೆಟ್ರಿಕ್ ಟನ್ LPG ಹೊತ್ತು ತರ್ತಾ ಇದೆ. ಹಾಗೆ ನೋಡಿದ್ರೆ ಭಾರತದ ಇಡೀ ಒಂದು ದಿನದ ಬಳಕೆ 80,000 ಮೆಟ್ರಿಕ್ ಟನ್. ಸೊ ಈಗ ಗ್ರೀನ್ ಸ್ಯಾನ್ವಿಯಿಂದ ಬರ್ತಾ ಇರುವಂತಹ ಈ LPG ಏನಿದೆ ಇದು ಕೇವಲ ಅರ್ಧ ದಿನಕ್ಕೆ ಮಾತ್ರ ಆಗುತ್ತೆ. ಇಡೀ ಭಾರತದ ಒಂದು ಬಳಕೆಯ ಅರ್ಧದಷ್ಟು ಮಾತ್ರ ಬರ್ತಾ ಇರೋದು. ಹೀಗಾಗಿ ಅರ್ಧನೋ ಗಿರ್ದಾನೋ ಬಂದಿದ್ದೇ ಒಂದು ರೀತಿ ಹೆಚ್ಚು ಅಂತ. ಯಾಕೆ ಅಂತಂದ್ರೆ ರಾಜ್ಯದ ಹಲವಾರು ಬಂಕ್ಗಳಲ್ಲಿ ಒಂದು ಏನಾದ್ರೂ ಟ್ಯಾಂಕರ್ ಬಂತು ಅಂದ ತಕ್ಷಣನೇ ಆಟೋ ಡ್ರೈವರ್ಗಳು ಇಡೀ ರಾತ್ರಿ ಕ್ಯೂ ಅಲ್ಲಿ ನಿಂತು LPG ಹಾಕಿಸ್ಕೊತಾ ಇದ್ದಾರೆ ಅಂತ ಪರಿಸ್ಥಿತಿ ಇರೋದ್ರಿಂದ ಏನೂ ಇಲ್ಲದೆ ಇರುವಾಗ ಒಂದು ಹುಲ್ಕುಡ್ಡಿ ಆಸರೆ ಅಂತಾರಲ್ಲ, ಹಾಗೆ ಒಂದೊಂದು ಏನು ಟ್ಯಾಂಕರ್ ಬಂದರೂ ಕೂಡ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.